ಒಂದು ಕಾಲದ ಜೋಡೆತ್ತುಗಳ ನಡುವೆ ಈಗ ಲಡಾಯಿ ನಡೀತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಏಕವಚನದಲ್ಲಿ ಪದಪ್ರಯೋಗವನ್ನ ಮಾಡುವಷ್ಟರ ಮಟ್ಟಿಗೆ ಡಿಕೆ ಶಿವಕುಮಾರ್ ಮತ್ತು ಎಚ್ಡಿಕೆ ನಡುವೆ ಮಾತಿನ ಮಲ್ಲಯುದ್ಧ. ಒಕ್ಕಲಿಗ ಲೀಡರ್ ಆಗ್ಲಿಕ್ಕೆ ಜಿದ್ದಿಗೆ ಬಿದ್ದಿದ್ದಾರೆ ಮದಗಜಗಳು. ಎಚ್ಡಿಕೆ ಡಿಕೆಶಿ ಮಧ್ಯೆ ಒಕ್ಕಲಿಗ ಪಟ್ಟದ ವಾರ್ ಜೋರಾಗಿದೆ. ಏಟಿಗೆ ಎದುರೇಟು, ಕೌಂಟರ್ಗೆ ಪ್ರತಿ ಕೌಂಟರ್. ವೈಯಕ್ತಿಕ ಮಟ್ಟಕ್ಕೂ ಇಳಿದಿದ್ದಾರೆ ಇಬ್ಬರು ನಾಯಕರು ವಾಕ್ಸಮರದಲ್ಲಿ. ಏಕವಚನದಲ್ಲಿಯೇ ಇಬ್ಬರು ಮಾತಿನ ಸಮರವನ್ನ ನಡೆಸ್ತಾ ಇದ್ದಾರೆ. ಈ ಬಾರಿ ಹಳೆ ಮೈಸೂರು ಭಾಗದಲ್ಲಿ ಯಾರ ಕೈ ಮೇಲಾಗುತ್ತೆ? ಇಬ್ಬರು ನಾಯಕರ ಮಾತು, ಪ್ರತಿ ಮಾತು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕೌಂಟರ್ ಪ್ರತಿ ಕೌಂಟರ್ಗೆ ಹಳೆ ಮೈಸೂರು ಭಾಗವೇ ಕೇಂದ್ರ ಬಿಂದುವಾಯ್ತಾ? ಒಕ್ಕಲಿಗ ನಾಯಕತ್ವವನ್ನು ಪಡೆಯೋದಕ್ಕೆ ಜಿದ್ದಿಗೆ ಬಿದ್ರ ಇಬ್ಬರು ನಾಯಕರು ಅನ್ನೋದು ಕುತೂಹಲ ಕಾರಣವಾಗಿದೆ. ನೋಡಿ, ದೇವೇಗೌಡರ ನಂತರ ಒಕ್ಕಲಿಗ ನಾಯಕ ಯಾರು? ಹಿಂಗೊಂದು ಪ್ರಶ್ನೆ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕಳೆದ ಬಾರಿ 23ರ ಚುನಾವಣೆಯಲ್ಲಿ ಗ್ಯಾರಂಟಿಯ ಜೊತೆಗೆ ಪೆನ್ನು ಪೇಪರ್ ಅನ್ನ ಕೊಡಿ ಅಂತೇಳಿ ಡಿಕೆ ಶಿವಕುಮಾರ್ ಹೋದಲ್ಲಿ ಬಂದಲ್ಲಿ ಒಕ್ಕಲಿಗರನ್ನ ಕೇಳ್ಕೊಳ್ತಾ ಇದ್ರು. ಅದರ ಪರಿಣಾಮ ಸಾರಾಸಗಟಾಗಿ ಒಕ್ಕಲಿಗರು ಡಿಕೆ ಶಿವಕುಮಾರ್ ಬೆನ್ನಿಗೆ ನಿಂತರು. ಸಹಜವಾಗಿಯೇ JDS ನಾಯಕರನ್ನ ಇದು ಕಂಗಾಲ್ ಮಾಡ್ತು. ಈ ಬಾರಿ ಒಕ್ಕಲಿಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ HD ಕುಮಾರಸ್ವಾಮಿ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಮಂಡ್ಯದಲ್ಲಿ ಚುನಾವಣೆಯನ್ನ ಫೇಸ್ ಮಾಡ್ತಾ ಇದ್ದಾರೆ. ಯಾವಾಗ ರಂಗಪ್ರವೇಶ HD ಕುಮಾರಸ್ವಾಮಿ ಅವರದಾಯ್ತೋ ಡಿಕೆ ಶಿವಕುಮಾರ್ ತಮ್ಮ ಸ್ಟ್ರಾಟರ್ಜಿಯನ್ನ ಬದಲಿಸಿದಂತೆ ಕಾಣಿಸ್ತಾ ಇದೆ. ಒಕ್ಕಲಿಗರಿಗಾಗಿ, ಒಕ್ಕಲಿಗರ ನಾಯಕತ್ವಕ್ಕಾಗಿ ಇಬ್ಬರ ನಡುವೆ ಜಿದ್ದಿನ ಕಣ ಏರ್ಪಾಡಾಗಿದೆ. ಅದು ಯಾವ ಹಂತಕ್ಕೆ ಹೋಗಿದೆ ಅನ್ನೋದನ್ನ ನಿನ್ನೆಯ ಪ್ರೆಸ್ ಮೀಟ್ನಲ್ಲಿ ಈ ಇಬ್ಬರು ನಾಯಕರು ಆಡಿದಂತಹ ಮಾತಿನಿಂದ ನಾವು ಕಂಡುಕೊಳ್ಳಬಹುದಾಗಿದೆ. ಒಂದು ಕಡೆ HD ಕುಮಾರಸ್ವಾಮಿ ಅವರು, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಯಾರಾಗ್ತಾರೆ ಒಕ್ಕಲಿಗರ ನಾಯಕ ಅನ್ನುವಂತಹ ನಿಟ್ಟಿನಲ್ಲಿ ಫೈಟ್ ಅನ್ನ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಲಿಂಗಾಯತರ ನಂತರ ಅತಿ ದೊಡ್ಡ ಸಮುದಾಯ ಅಂತೇನಾದ್ರೂ ಇದ್ರೆ ಅದು ಒಕ್ಕಲಿಗ ಸಮುದಾಯ. ಈ ಒಕ್ಕಲಿಗ ಸಮುದಾಯ ಹಳೆ ಮೈಸೂರು ಭಾಗದಲ್ಲಿ ನಿರ್ಣಾಯಕ ಪಾತ್ರವನ್ನ ನಿರ್ವಹಿಸುತ್ತೆ. ಆ ಹಳೆ ಮೈಸೂರು ಭಾಗವನ್ನ ಹಿಡಿತದಲ್ಲಿಟ್ಕೊಳ್ಳುವುದಕ್ಕೆ, ಒಕ್ಕಲಿಗರ ನಾಯಕರಾಗ್ಲಿಕ್ಕೆ ಇಬ್ಬರ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಏರ್ಪಾಡಾಗಿದೆ. ಹಾಗಾಗಿಯೇ HD ಕುಮಾರಸ್ವಾಮಿಯವರು ಬಿಜೆಪಿಯ ಜೊತೆಗೂ ಕೂಡ ಮೈತ್ರಿಯನ್ನ ಮಾಡಿಕೊಂಡಿರುವಂತಹದ್ದು. 2023ರ ಚುನಾವಣೆಗೂ ಮೊದಲು ಸಾರಾಸಗಟಾಗಿ ಒಕ್ಕಲಿಗರು JDS ಜೊತೆಗೆ ಗುರುತಿಸಿಕೊಂಡಿದ್ರು. HD ಕುಮಾರಸ್ವಾಮಿ, HD ದೇವೇಗೌಡರ ಬೆನ್ನಿಗೆ ನಿಂತಿದ್ರು. ಬಟ್ 23ರ ಚುನಾವಣೆಯಲ್ಲಿ ಒಂದಿಷ್ಟು ಬೆಳವಣಿಗೆಗಳಾದ್ವು. DCM ಡಿಕೆ ಶಿವಕುಮಾರ್ ಇದಾರಲ್ಲ, CM ಆಗ್ತಾರೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಿತ್ತು. ಸಹಜವಾಗಿಯೇ ಒಕ್ಕಲಿಗರೆಲ್ಲರೂ ಕೂಡ DCM ಡಿಕೆ ಶಿವಕುಮಾರ್ ಹಿಂದೆ ಹೋದ್ರು. ಹಾಗಾದ್ರೆ ಡಿಕೆ HDK ಫೈಟ್ ಯಾವ ರೀತಿ ಇದೆ? ಇಬ್ಬರಿಗೂ ಕೂಡ ಪ್ರತಿಷ್ಠೆಯ ಕಣವಾಗಿದೆ ಲೋಕಸಭಾ ಚುನಾವಣೆ. ಅಸ್ತಿತ್ವದ ಜೊತೆಗೆ ಪ್ರತಿಷ್ಠೆ. ಯಾರು ಒಕ್ಕಲಿಗರ ನಾಯಕ ಅನ್ನುವಂತಹದ್ದು ಕೂಡ ಇದೇ ಚುನಾವಣೆಯಲ್ಲಿ ಗೊತ್ತಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿಯೇ HD ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ಅನ್ನೋದು ಹಳೆ ಮೈಸೂರು ಭಾಗದಲ್ಲಿ ಕೇಳಿ ಬರ್ತಾ ಇರುವಂತಹ ವಿಚಾರ. ಲೋಕಸಮರ ಗೆದ್ದೋರ ಕೈ ಮೇಲಾಗುವಂತಹ ಲೆಕ್ಕಾಚಾರ ಇದೆ. ಹಾಗಾಗಿಯೇ ಪ್ರತಿಷ್ಠೆಯನ್ನ ಪಣಕ್ಕಿಟ್ಟು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಇಬ್ಬರು ನಾಯಕರು. ಒಕ್ಕಲಿಗ ಸಮುದಾಯದ ನಾಯಕನಾಗಿ ಸದ್ಯ ದೇವೇಗೌಡರಿದ್ದಾರೆ. ಅವರ ನಂತರ ಯಾರು ಅನ್ನುವಂತಹ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಇಬ್ಬರ ನಡುವೆ ಪೈಪೋಟಿ ಇದೆ. ಅದನ್ನ ಮುಂದುವರೆಸುವಂತೆ ಕುಮಾರಸ್ವಾಮಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ದೇವೇಗೌಡರ ನಂತರ ನಾನೇ ಒಕ್ಕಲಿಗರ ನಾಯಕ ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಡಿಕೆ ಶಿವಕುಮಾರ್ ಮುಂದೆ ಸಮಸ್ಯೆ ಆಗುವಂತಹ ಆತಂಕ ಇದೆ. ಒಕ್ಕಲಿಗ ನಾಯಕತ್ವ ನನಗೆ ಸಿಗಬೇಕು ಎಂಬಂತಹ ರಾಜಕೀಯ ಲೆಕ್ಕಾಚಾರವನ್ನ ಡಿಕೆ ಶಿವಕುಮಾರ್ ಅವರು ಇಟ್ಕೊಂಡಿರುವಂತಹದ್ದು. ನೆಕ್ಸ್ಟ್ CM ಆಗಬೇಕು ಅಂದ್ರೂ ಕೂಡ ಒಕ್ಕಲಿಗರು ಅವರ ಬೆನ್ನಿಗೆ ನಿಲ್ಲಬೇಕಾಗುತ್ತೆ. ಈ ನಿಟ್ಟಿನಲ್ಲಿಯೇ ಡಿಕೆ ಶಿವಕುಮಾರ್ ಮತ್ತು HDK ನಡುವೆ ದೊಡ್ಡ ಮಟ್ಟದ ಫೈಟ್ ಆಗ್ತಾ ಇರುವಂತಹದ್ದು. ಒಕ್ಕಲಿಗ ನಾಯಕತ್ವ ನನಗೆ ಸಿಗಬೇಕು ಎಂಬಂತಹ ರಾಜಕೀಯ ಲೆಕ್ಕಾಚಾರ ಇಬ್ಬರಲ್ಲೂ ಕೂಡ ಇರುವಂತಹದ್ದು. ಒಕ್ಕಲಿಗ ನಾಯಕತ್ವವನ್ನ ಈಗ ಬಿಟ್ಟುಕೊಡಬಾರ್ದು ಅಂತೇಳಿ ಇಬ್ಬರೂ ನಾಯಕರು ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಹಾಗಾಗಿಯೇ CM ವಿಚಾರವನ್ನ ಡಿಕೆ ಶಿವಕುಮಾರ್ ಪ್ರಯೋಗ ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವರಾಗುವಂತಹ ವಿಚಾರವನ್ನ HDK ಪ್ರಯೋಗಿಸ್ತಾ ಇದ್ದಾರೆ. ಒಕ್ಕಲಿಗರು ಯಾರ ಪರವಾಗಿ ನಿಲ್ತಾರೆ ಅನ್ನೋದು ಇಲ್ಲಿರುವಂತಹ ಸಸ್ಪೆನ್ಸ್. ನೋಡಿ, ಹಳೆ ಮೈಸೂರು ಭಾಗದಲ್ಲಿ ಅಸ್ತಿತ್ವವನ್ನ ಸಾಧಿಸಬೇಕಾದ್ರೆ ಕುಮಾರಸ್ವಾಮಿ ಜೊತೆಗೆ ಫೈಟ್ ಅನಿವಾರ್ಯ ಅನ್ನೋದು HD ಕುಮಾರಸ್ವಾಮಿ ಅವರಿಗೆ ಗೊತ್ತಾಗಿದೆ. ಒಕ್ಕಲಿಗ ನಾಯಕತ್ವ ಪಟ್ಟ ಸಿಕ್ಕರೆ ಅಂದುಕೊಂಡಿದ್ದು ಸಿಗುವಂತಹ ಲೆಕ್ಕಾಚಾರದಲ್ಲಿ, ಅಂದ್ರೆ ಮುಂದಿನ CM ಅನ್ನುವಂತಹ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅನಿವಾರ್ಯವಾಗಿ ಹೋರಾಟವನ್ನ ಮಾಡಬೇಕಾಗಿದೆ. ಹಾಗಾಗಿಯೇ ತುಂಬಾ ಅಗ್ರೆಸಿವ್ ಆಗಿ
ನೇರ ಸಮರಕ್ಕೆ ಡಿ ಕೆ ಶಿವಕುಮಾರ್ ಇಳಿದಂತೆ ಕಾಣಿಸ್ತಾ ಇದೆ. ನಿನ್ನೆಯ ಬೆಳಗಾವಿಯಲ್ಲಿ ನಡೆಸಿದಂತಹ ಪ್ರೆಸ್ ಮೀಟ್ ಇದೆಲ್ಲವನ್ನೂ ಕೂಡ ಸಾರಿ ಸಾರಿ ಹೇಳ್ತಾ ಇರುವಂತಹದ್ದು. ದುಡ್ಡು ಹೊಡಿಬಾರದು ಅಂತ ಎಷ್ಟೋ ಹೊಡೆದ್ಬಿಟ್ಟಿದ್ದಂತೆ ತಿಂದು ಅನುಭವಿಸಿದೆ ಅಂತ ಹೇಳುದು. ಆದ್ರೂ ನಾನು ದಮ್ ತಡ್ಕೊಂಡು ನಾನು ಸುಮ್ಮನೆ ಇದ್ದೆ. ಏನೆಲ್ಲ ಕಳ್ಳೆಕಾಯಿ ಆಲೂಗಡ್ಡೆ ಬೆಳೆದ್ಬಿಟ್ಟಿಲ್ಲ. ಎಷ್ಟಿದೆ ಅವ್ರ ಕುಟುಂಬದ ಆಸ್ತಿ ಅಂತ ನನಗೆ ಲೆಕ್ಕ ಕೊಡೋಣ ನಿಮಗೆ. ಎಸ್, ನಂದು 45 ಎಕರೆ ಲ್ಯಾಂಡ್ ಇದೆ, 45-48 ಎಕರೆ ಇದೆ. ನಾನು ಸಿನಿಮಾದಲ್ಲಿ ಹಂಚಿಕೆದಾರನಾಗಿ ಸಿನಿಮಾದಲ್ಲಿ ಸಂಪಾದನೆ ಮಾಡ್ತಾ ಇದ್ದೆ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ 10 ವರ್ಷದ ಮುಂಚೆ ಆಸ್ತಿ ತಗೊಂಡಿರ್ತಕ್ಕಂಥದ್ದು. ರಾಜಕಾರಣಕ್ಕೆ ಬಂದ ಮೇಲೆ ನಾನೇನು ಆಸ್ತಿ ಮಾಡಿಲ್ಲ. ನನ್ನ ತೋಟದಲ್ಲಿ ಏನು ಬೆಳಿತೀನಿ ಅನ್ನೋದು ಬಂದು ನೋಡಪ್ಪ, ನಾನೇನು ರೆಸಾರ್ಟ್ ಮಾಡಿಲ್ಲ. 45 ಎಕರೆ ಲ್ಯಾಂಡ್ ಇದೆ, 45-48 ಎಕರೆ ಇದೆ. ನಾನು ಸಿನಿಮಾದಲ್ಲಿ ಹಂಚಿಕೆದಾರನಾಗಿ ಸಿನಿಮಾದಲ್ಲಿ ಸಂಪಾದನೆ ಮಾಡ್ತಾ ಇದ್ದೆ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ 10 ವರ್ಷದ ಮುಂಚೆ ಆಸ್ತಿ ತಗೊಂಡಿರ್ತಕ್ಕಂಥದ್ದು. ಇವತ್ತು ತೆಂಗಿನ ಗಿಡ ಏನು ಇಟ್ಟಿದ್ದೀನಿ, ಸುಮಾರು 20 ಟನ್ ಕೊಬ್ಬರಿನ ರೇಟ್ 8,000 ರೂಪಾಯಿ ಇದ್ದು ಮಾರಾಟ ಮಾಡೋದು ಇಟ್ಟಿದ್ದೀನಿ. ಕಲ್ಲಂಗಡಿ ಹಣ್ಣನ್ನು ಸುಮಾರು 50 ಟನ್ ಬೆಳೆದಿದ್ದೀನಿ. ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದ ಬಾಳೆಹಣ್ಣು ಬೆಳೆದಿದ್ದೇನೆ. ವಿಡಿಯೋ ಮಾಡಿ ಇಟ್ಟಿದ್ದೀನಿ. ಯಾವ ಕಷ್ಟಪಟ್ಟವ್ರೆ? ಕಲ್ಲು ಬಂಡೆ ಕದ್ದು ವಿದೇಶಗಳಿಗೆ ಸಾಗಿಸಿರೋದೇ ಕಷ್ಟ ಅಲ್ವಾ? ಅದೇ ನೋಡಿ, ಅವ್ನ್ ಪಿಕ್ ಪಾಕೆಟ್ ರೂಢಿ ಅಲ್ಲ ಅವನ್ಗೆ. ಎದುರಿಸಿ ಬ್ಲಾಕ್ ಮೇಲ್ ಮಾಡೋದು. ಇಟ್ಟಂಡ್ರೆ ಏನ್ ಹೇಳಿದಪ್ಪ ಅಶ್ವತ್ಥನಾರಾಯಣ್ಗೆ ಹಿಂದೆ ನಿನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರಲ್ರಿ, ಪಾಪ ಇರ್ಲಿ, ಅವರು ಬಹಳ ಹೊಂದಾಣಿಕೆ ಮಾಡ್ಕೊಳ್ಳಿ, ನಾವು ಮಾಡ್ಕೊಂಡಂಗೆ ಅವರು ಮಾಡ್ಕೊಂಡ್ರು ಹೊಂದಾಣಿಕೆ. ಇದೇ 1 ವರ್ಷದಲ್ಲಿ ಇದೇ ಪ್ರೈಮ್ ಮಿನಿಸ್ಟ್ರು ತಂದೆ ಮಗನ ಬಗ್ಗೆ ಏನು ಮಾತಾಡಿದ್ರು ಅದೇ ಗ್ರೌಂಡಲ್ಲಿ. ಯು ಪ್ಲೀಸ್, ಐ ವಾಂಟ್ ಆಲ್ ಯುವರ್ ಟಿವಿ ಟು ಟೇಕ್ ಔಟ್ ದಟ್ ರೆಕಾರ್ಡ್ ಅಂಡ್ ಶೋ ಟು ದಿ ಪೀಪಲ್ ಆಫ್ ದಿ ಸ್ಟೇಟ್. ಇವತ್ತೇ ನನ್ನ ವಿರುದ್ಧ ಗೋ ಬ್ಯಾಕ್ ಇದೊಂದು ಚೆನ್ನಾಗಿ ಕಲ್ತ್ಬಿಟ್ಟವ್ರಿಗೆ ಎಲ್ಲರೂ. ಯಾರ ಮೇಲಾದರೂ ಏನಾದರೂ ಧರಣಿ ಮಾಡಬೇಕು, ಏನಾದರೂ ಅವ್ರ ವಿರುದ್ಧ ಹೇಳಬೇಕು ಅಂದರೆ ಗೋ ಬ್ಯಾಕ್. ನಿಮ್ಮ ಗೋ ಬ್ಯಾಕ್ಗೆ ಎದರ್ಕೊಂಡು ಕೂತ್ಕೊಳ್ಳಾರ? ತಪ್ಪು ಮಾಡದೇ ಇರೋರು ಇದನ್ನು ಇಷ್ಟೊಂದು ಏನೋ ಕುಮಾರಸ್ವಾಮಿ ಮಾಡಬಾರ್ದ, ಮಹಾನ್ ಅಪರಾಧ ಮಾಡಿಬಿಟ್ಟೆ ಹೇಳಿಕೆ ಕೊಟ್ಟು ಅಂತೇಳಿ. ಪಾಪ ನಿಮ್ಮ ಮನಸ್ಸಲ್ಲಿದ್ದರೆ ದುಃಖ ಪಡಬೇಡಪ್ಪ. ಯಾರೋ ಗೊತ್ತಿದೆ ನನಗೆ, ನೀನು ದುಃಖ ಪಟ್ಟು ನಿನ್ನ ಜೀವನದಲ್ಲಿ ಎಂದೂ ದುಃಖ ಪಟ್ಟನಲ್ಲ. ಏನೇನು ನಡೆಸಿದೆಯೇ ಗೊತ್ತಿದೆ. ಕುಮಾರಸ್ವಾಮಿ ನೋಡಿಬಿಟ್ರೆ ಬ್ಲಡ್ ಬಾಯಿಲಾಗ್ಬಿಡುತ್ತಂತೆ ಕುಮಾರಸ್ವಾಮಿ ಹೇಳಿಕೆ ನೋಡಿದ್ರೆ. ಆದರೂ ನನ್ನ ಮಾತಿನಿಂದ ಏನಾದರೂ ಈ ರಾಜ್ಯದ ಯಾವುದೇ ನನ್ನ ತಾಯಂದ್ರಿಗೆ ನೋವಾಗಿದೆ ಅಂದರೆ ವಿಷಾದ ವ್ಯಕ್ತಪಡಿಸ್ಲಿಕ್ಕೆ ಸಿದ್ಧ ಇದೆ. ಬಾಡಿಗೆನೋ ಮತ್ತೊಂದು ಏನು ಬೇಕಾದ್ರೂ ಹೇಳ್ಕೊಳ್ಳಿ. ಇವತ್ತು ನಾವು ಹೋರಾಟ ಮಾಡಬೇಕಾದ್ದು, ನಾವು ಹೆಣ್ಣುಮಕ್ಕಳ ಪರವಾಗಿ ನಿಂತ್ಕೊಳ್ಬೇಕಾದ್ದು, ಅವ್ರಿಗೆ ಆತ್ಮಧೈರ್ಯನ ಕೊಡಬೇಕಾದ್ದು, ಅವರ ಕುಲಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆಯನ್ನು ಕುಮಾರಸ್ವಾಮಿ ಅವರು ತಂದಿದ್ದಾರೆ. ಅವ್ರನ್ನ ಕ್ಷಮಾಪಣೆ ಕೇಳಲಿಕ್ಕೂ ನಾನು ತಯಾರಿಲ್ಲ. ಅವ್ನ ಕ್ಷಮಾಪಣೆ ಅವಶ್ಯಕತೆ ಇಲ್ಲ. ವಿಷಾದ ವ್ಯಕ್ತಪಡಿಸೋದು ಬೇಕಾಗಿಲ್ಲ. ಇವನು ವಿಷಾದ, ಈ ಡ್ರಾಮಾ, ಕುಮಾರಸ್ವಾಮಿ ಹೇಳ್ತಾರೆ ನಾವು ಅವ್ರ ಮನೆ ಹತ್ರ ಹೋಗಿದ್ದು ಅಂತ ಹೇಳಿ. ಈಗೇನು ಹೇಳ್ತಾವ್ರಲ್ಲ, BJP JDS ಸಂಬಂಧದ ಬಗ್ಗೆ ನಾಯಿ ಹಸ್ದಿತ್ತು, ಅನ್ನ ಅಳಿಸಿತ್ತು ಅಂತೇಳಿ. ಅವತ್ತು ಬಂದವಳು ನಮ್ಮ ಮನೆ ಹತ್ರಕ್ಕೆ. ಅವತ್ತೇನಾಗಿತ್ತು? ಆಗ ನೀವು ನಾಯಿ ಸ್ಥಾನದಲ್ಲಿದ್ದರೋ ಅನ್ನ ಅಳಿಸಿದ ಸ್ಥಾನದಲ್ಲಿದ್ದರು? ಅವತ್ತು ಯೋಚನೆ ಮಾಡಿ. ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದ್ದೀನಿ, ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಎದುರುಕೊಂಡು ನಿನ್ನ ಕ್ಷೇತ್ರ ಬಿಟ್ಬಿಟ್ಟು ಪಕ್ಕದ ತಾಲೂಕು, ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ, ಹೋಗಿ, ಯು ಹ್ಯಾವ್ ರೈಟ್ ಟು ಗೋ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ.